ಗಂಡ ಹೆಂಡ್ತಿನೇ ಒಟ್ಟಿಗಿರಲ್ಲ ನಾವೆಲ್ಲಿ ಕತೆ. ಸರ್ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಇದ್ದೀವಿ ರೀ, ಒಟ್ಟಿಗೆ ಕತೆ ಇಲ್ಲ. ಏನು ಸದಾ ತಬ್ಕೊಂಡೆ ತಿರ್ಗಕ್ಕಾಯ್ತದೆ. ಒಟ್ಟಿಗೆ ಇದ್ದೀವಿ, ನಿಜ ಇಲ್ಲ ಅಂತಿಲ್ಲ. ಒಬ್ಬೊಬ್ರು ಏನೋ ಮಿಸ್ ಆಗ್ತಾರೆ, ಅದಕ್ಕೇನು ಅದೇನು ದೊಡ್ಡ ವಿಚಾರ ಅಲ್ಲ. ಸರ್ಕಾರಕ್ಕೆ ನನ್ನ ಅನುಭವವನ್ನು ಬಳಸ್ಕೊಳ್ಳಿ ಅಂತ ನೀವು ಹೇಳಿದ್ರಿ. ಹೌದು. ಈಗ ಸಚಿವ ಸಂಪುಟ ಪೂರ್ತಿಯಾಗಿದೆ. ಈ ಸಂದರ್ಭದಲ್ಲಿ ನೀವು ಯಡಿಯೂರಪ್ಪನವರಿಗೆ ಏನಾದ್ರು ಸಲಹೆ ಕೊಡ್ತೀರಾ? ಹೇಗೆ ಸರ್, ಅಂದರೆ ಯಾವ ಥರ ನೀವು ಅಲ್ಲ ಬೇಕಾಗ ನಾನು ಅನುಭವ ಪಡ್ಕೊಂಡಿದ್ದೀನಪ್ಪ ತಗೋನಕ್ಕಂತ. ನಿನ್ನ ಅನುಭವ ಏನಿದೆ ಹೇಳಪ್ಪ ಬಾಪ್ಪ ಇಲ್ಲಿ ಕರೆದು ಕೇಳಿದ್ರೆ ಹೇಳ್ಬೋದು. ಸುಮ್ಮನೆ ನನಗೆ ಅನುಭವ ಇದೆ ಬರ್ತೀನಿ ಹಂಗಲ್ಲ. ಭಾಳ ನಾನು ಅಷ್ಟೇ ಇಲ್ಲ, ಭಾಳ ಜನರಿಗೆ ಭಾಳ ರೀತಿಯಾದಂಥ ಅನುಭವ ಇದೆ. ಆ ಅನುಭವವನ್ನು ಉಪಯೋಗ ಮಾಡ್ಕೊಳ್ಳಿ. ಮಂತ್ರಿಯಾಗಿಯೂ ಉಪಯೋಗ ಮಾಡ್ಕೋಬೋದು, ಮಂತ್ರಿ ಅಲ್ಲದೇನೂ ಕೂಡ ಉಪಯೋಗ ಮಾಡ್ಕೋಬೋದು. ಒಟ್ಟಾರೆಯಾಗಿ ಈ ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರದಲ್ಲಿ ಜನತಂತ್ರ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಯಾರು ಅನುಭವಗಳನ್ನು ಪಡೆದಿದ್ದಾರೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಅವರ ಧರ್ಮ. ಒಂದು ಮಾತು ಹೇಳ್ತಿರ್ತಾರೆ 17 ಜನಕ್ಕೂ ಅವ್ರು ಅರ್ಹರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಯಾವತ್ತೂ ಅನರ್ಹರೇ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವರು ಒಂದು ಕಡೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯನವರು. ಸಂವಿಧಾನ ಇಸ್ ಡೇಂಜರ್, ಡೆಮೋಕ್ರಸಿ ಇನ್ ಡೇಂಜರ್ ಏನು ಹೇಳ್ತಾರೆ. ಸಂವಿಧಾನದ ಪ್ರಕಾರ ಅರ್ಹರಾಗಿರುವಂಥವ್ರನ್ನ ನೀ ಅನರ್ಹರು ಅಂತ ಅಂದರೆ ಸಿದ್ದರಾಮಯ್ಯ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರೋ ಅಗೌರವ ಕೊಡ್ತಾ ಇದ್ದಾರೋ? ಹಾಗೆ ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು. ಬರೀ ಎಲ್ಲ ವಿರೋಧ ಮಾಡೋದೇ ಅಲ್ಲ, ವಿರೋಧ ಪಕ್ಷದ ನಾಯಕ ಅಂದರೆ ಎಲ್ಲವನ್ನೂ ವಿರೋಧ ಮಾಡೋದೇ ಅಲ್ಲ. ಬಟ್ ಸಂವಿಧಾನದಲ್ಲಿ ಏನೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಮಾತಾಡಿದಾಗ ನೀವೊಬ್ಬರು ಪರಿಪೂರ್ಣವಾದಂಥ ನಾಯಕ ಆಗ್ತೀರ. ಇಲ್ಲ ಅಂತಂದರೆ ಇದೆ. ಮುಂದಿನ ದಿನಗಳಲ್ಲಿ ವಕೀಲರಾಗಿದ್ದುಕೊಂಡು ನ್ಯಾಯಾಲಯದ ಇದನ್ನು ತೀರ್ಪನ್ನೇ ಅವರು ಇದು ಮಾಡ್ತಾರಲ್ಲ, ಯಾಕೆಂದ್ರೆ ಟೀಕೆ ಅಲ್ಲ ಅದನ್ನೇ ನಾನು ಹೇಳ್ತೀನಲ್ಲ. ಈಗ ಸಂವಿಧಾನದ ಪ್ರಕಾರನೇ ಅವ್ರು ಗೆದ್ದು ಬಂದಿರುವಂಥದ್ದು. ನಮಗೆ ಗೊತ್ತಿಲ್ವಾ ನೀವು ಹೆಂಗೆ ಗೆದ್ದಿರಿ ಅಂತಂದರೆ? ಹಾಗಾದ್ರೆ ನೀವು ಹೆಂಗೆ ಗೆದ್ದಿದ್ದೀರಾ? ಈಗ ಯಾರು 12 ಜನ ಗೆದ್ದಿದ್ದಾರೆ ಅವರು ನನಗೆ ಗೊತ್ತಿಲ್ವಾ ಈ ಎಲೆಕ್ಷನ್ಗಳೆಲ್ಲ ಹೆಂಗಿದಾವೆ ಈಗ ಅಂತ? ಅಂದರೆ ಏನೋ ಎಲ್ಲ ದುಡ್ಡು ಕೊಟ್ಟೆ ಗೆದ್ದು ಬಂದುಬಿಟ್ಟಿದ್ದಾರೆ ಅಂತಕ್ಕಂಥ. ಇದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಇದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಒಬ್ಬ ಜನಪ್ರತಿನಿಧಿ ಜನರಿಂದ ಆದೇಶ ಪಡ್ಕೊಂಡು ಬಂದು ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿರುವಾಗ ನೀನು ಹೆಂಗೆ ಗೆದ್ದು ಬಂದೆ ಗೊತ್ತಿಲ್ವ ನನಗೆ? ನೀನು ಹೆಂಗೆ ಓಟ್ ಹಾಕ್ಬಿಟ್ರೆ ಗೊತ್ತಿಲ್ವಾ? ಈ ಎಲೆಕ್ಷನ್ಗಳೆಲ್ಲ ಹೆಂಗೆ ನಡೀತವೆ ಅಂತ ಭಾಳ ಉಡಾಫೇಲ್ ಮಾತಾಡ್ತಾರಲ್ಲ. ಇದು ಐ ಕಂಡೆಮ್ ಇಟ್.